ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಲಕ್ಕಿ ಕೂಡ ಮಳೆಯಲ್ಲಿ ಒದ್ದೆಯಾಗಿದ್ದ. ಆದ್ರೆ ಚಾರುಣ್ಯ ಸಂತೋಷ್ ಮೇಲೆ ಕಾಳಜಿ ತೋರಿದ್ಲು. ಅದನ್ನೇ ನೆನೆದವ ಸ್ಟೇರಿಂಗ್ ಮೇಲೆ ಕೈ ಗುದ್ದಿದ್ದ ಸಿಟ್ಟಲ್ಲಿ. ಎಷ್ಟು ಕೊಬ್ಬೆ ನಿಂಗೆ! ನಾನು ಮಳೆಯಲ್ಲಿ ನೆಂದಿದ್ದೀನಿ, ಆದ್ರೆ ನೀನು ನನ್ನನ್ನು ಕಾಳಜಿ ಮಾಡಲಿಲ್ಲ. ಕ್ಯಾಪ್ಟನ್ನ ಮಾಡಿದೆ, ಮಾಡು, ನನ್ಗೇನು? ನನ್ನೂ ಮಾಡಬಹುದಿತ್ತಲ್ವಾ? ನೀನ್ ಮಳೆಯಲ್ಲಿ ನೆಂದಿದ್ದು ನೋಡಿ ನನಗೆ ಪಾಪ ಅನ್ನಿಸ್ತು. ನಾನು ನೆಂದಿದ್ದು ನೋಡಿ ನಿಂಗೇನು ಅನ್ನಿಸ್ಲಿಲ್ವಾ? ಅನ್ಸಿಲ್ಲ ಅಂದ್ರೆ ಇಟ್ಸ್ ಓಕೆ, ಇಟ್ಸ್ ಯೋರ್ ಲೈಫ್. ಆದ್ರೆ ನನ್ಗೆ ಯಾಕೆ ಫೀಲ್ ಆಗ್ತಿದೆ? ನೀನ್ ಯಾರನ್ನೋ ಕಾಳಜಿ ಮಾಡಿದ್ರೆ ನಂಗೆ ಯಾಕೆ ಫೀಲ್ ಆಗತ್ತೆ? ನೀನ್ ಕ್ಯಾಪ್ಟನ್ ಜೊತೆ ನಕ್ಕಿ ಮಾತಾಡ್ತಿದ್ರೆ ನನ್ಗೆ ಯಾಕೆ ಫೀಲ್ ಆಗತ್ತೆ? ವಾಟ್ ನಾನ್ಸೆನ್ಸ್ ಎಂದು ತನ್ನಲ್ಲಿ ಸಿಗದ ಉತ್ತರಕ್ಕೆ ಬರೀ ಪ್ರಶ್ನೆಗಳನ್ನೇ ಹಾಕಿಕೊಂಡು ಮನೆಗೆ ಹಿಂತಿರುಗಿದ. ಬಟ್ಟೆ ಬದಲಿಸಿ ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದವಳ ಕಣ್ಣಿಗೆ ಬೀಬಿ ಕಾಣಿಸಲು ಲೆಕ್ಕಿಸದೆ ತನ್ನ ಕೆಲಸ ಮಾಡಿಕೊಳ್ತಿದ್ಲು. ಅದೇನೋ ಕೋಪ ಅವನಲ್ಲಿ, ಕಾರಣ ಗೊತ್ತಿಲ್ಲ. ಅದೇನೋ ಸಂಕಟ ಅವನಿಗೆ, ಕಾರಣ ತಿಳಿತಿಲ್ಲ. ಅವಳನ್ನ ನೋಡುತ್ತಾನೆ, ಅವಳು ಸಂತೋಷ್ ಬಳಿ ಮಾತಾಡಿದ್ದು ನೆನೆಯುತ್ತಾನೆ. ಅವಳ ಮೊಗ ನೋಡ್ತಾನೆ, ಅವಳು ಸಂತೋಷ್ ಜೊತೆ ನಗ್ತಿದ್ದು ನೆನೆಯುತ್ತಾನೆ. ಸಿಟ್ಟು ಹೆಚ್ಚಾಗಿ ಬಾಗಿಲನ್ನ ಕಾಲಲ್ಲಿ ಒದ್ದು ಚೇಂಜ್ ರೂಮಿಗೆ ಹೋದನು. ಬಾಗಿಲು ಮಾಡಿದ ಸದ್ದಿಗೆ ಬೆಚ್ಚಿ ಬೀಳುವ ಚಾರು ಆತನ ಕೋಪ ತಾಪ ಸಿಟ್ಟು ನೋಡಿ, ದಿಯಾ ಮದ್ವೆ ನೆಪ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀಯ ಅಲ್ವಾ? ಹಚ್ಕೆ ಆಗ್ಬೇಕು. ಪ್ರತಿಯೊಬ್ಬರ ವೀಕ್ನೆಸ್ ಜೊತೆ ಆಟವಾಡೋಕೆ ಹೇಗ್ ಮನಸ್ಸು ಬರುತ್ತೆ ನಿನ್ಗೆ? ಅದು ನಿಜಾನೇ, ನೀನೊಬ್ಬ ಹಸುರ ಅಲ್ವಾ? ಇದೆಲ್ಲ ಸಹಜಾನೇ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳು, ನೀನು ಇದೇ ತರ ನನ್ನ ಕೈಗೆ ಸಿಕ್ಬೀಳ್ಬೇಕು, ಒಂದೇ ಕಣ್ಣಲ್ಲಿ ಅಳುವ ಹಾಗೆ ಮಾಡ್ತೀನಿ. ಅದೇನೋ ಹೇಳ್ತಿಯಲ್ವಾ, ಡೋಂಟ್ ಡೇ ಟು ಚಾಲೆಂಜ್ ಅಂತ. ಸೇಮ್ ಡೈಲಾಗ್ ಹೇಳ್ತೀನಿ ನೋಡ್ತಿರು. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ ಎಂದು ನುಡಿಯುತ್ತಿದ್ದವಳ ಮಾತುಗಳೆಲ್ಲ ಅವನ ಕಿವಿಗೆ ಚೆನ್ನಾಗಿ ಕೇಳಿಸ್ತಿತ್ತು. ಸಿಟ್ಟು ಹೆಚ್ಚಾಗಿ ರೊಚ್ಚಿಗೆದ್ದವ, ಏನಂದೆ? ಕ್ಯಾನ್ ಯು ರಿಪೀಟ್ ಒನ್ಸ್? ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲನ ಎನ್ನುತ್ತಾ ಬಂದವನ ಧ್ವನಿಯತ್ತ ಸಿಡುಕುತ್ತಾ ತಿರುಗಿದವಳು, ಹೌದು ಅತ್ತೆ ಎಂದು ಅವನನ್ನ ನೋಡಿ ಬೆನ್ನು ಹಾಕಿ ನಿಂತಳು. ಮಾಡು, ರಿಪೀಟ್ ಮಾಡು ಎನ್ನುತ್ತಾ ಅವಳತ್ತ ಬಂದವನಿಗಿನ್ನೂ ಗೊತ್ತಿಲ್ಲ ಆಕೆ ಅವನ ಮೈ ಮೇಲೆ ಶರ್ಟ್ ಇರೋದನ್ನ ನೋಡಿ ಮುಜುಗರ ವ್ಯಕ್ತಪಡಿಸಿದಳೆಂದು. ಹೇಳು ಚಾರುಣ್ಯ. ಚಾರುಣ್ಯ ಪ್ರಭಾಕರ್. ಎಲ್ಲರನ್ನ ಪ್ರೀತಿಯಿಂದ ಕಾಳಜಿ ಮಾಡುವ ಚಾರುಣ್ಯ ಕೇಳುತ್ತಾ ಅವಳನ್ನ ತನ್ನೆಡೆಗೆ ಬೆಳೆಸಲು, ಬಿಡು ನನ್ನ ಹಸುರ, ಮೊದಲು ಈ ಅಸಹ್ಯವಾದ ಬಾಡಿನ ಮುಚ್ಕೋ, ಮಾತಾಡೋಕೆ ಮುಜುಗರ ಆಗುತ್ತೆ ಎನ್ನುತ್ತಾ ಬಾಗಿಲತ್ತ ನೋಡ್ತಿದ್ಲು. ಅವಳ ಮಾತಿಗೆ ತನ್ನ ಮೈ ಮೇಲೆ ಶರ್ಟ್ ಇಲ್ಲದ್ದು ನೋಡಿದವ ಅವಳ ಕೈಗಳನ್ನ ಗಟ್ಟಿಯಾಗಿಡಿದು ಗೋಡೆಗೊರಗಿಸಿ, ಯಾಕೆ ನನ್ನನ್ನು ಈ ರೀತಿ ನೋಡಿ ನಿನ್ಗೆ ಅಭ್ಯಾಸ ಅಲ್ವಾ? ಅಥವಾ ನೋಡೋ ಮನ್ಸಿಲ್ವಾ? ಬೇರೆಯವರ ಜೊತೆ ಹಲ್ಗಿಂಜುತ್ತಾ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಂಗೆ? ನನ್ನ ಹತ್ರ ನನ್ನನ್ನು ಶರ್ಟ್ ಇಲ್ಲದೆ ನೋಡಿದ್ರೆ ನಾಚಿಕೆ ಆಗತ್ತಾ? ಅದೆಷ್ಟು ಡ್ರಾಮಾ ಮಾಡ್ತೀಯ? ಏನೋ ಸತ್ಯಯುಗದಲ್ಲಿರೋ ಸತ್ಯ ಅಂತೆ, ಸುಮ್ಮನೆ ಬಂದು ತಲೆ ಒರೆಸು ಎಂದು ಕೈ ಬಿಟ್ಟು ಮುಂದೆ ಹೋದವನ ಮಾತಿಗೆ ಇನ್ನಷ್ಟು ರೇಗುವ ಚಾರು, ಏನು ಹಲ್ಗಿಂಜುತ್ತಾ ಮಾತಾಡಿದ್ನ? ಯಾರ ಜೊತೆ ಹೇಳು, ಯಾರ ಜೊತೆ ಎಂದು ಮತ್ತೆ ಅವಳತ್ತ ತಿರುಗಿಸಿಕೊಂಡಾಗ, ಯಾಕೆ ನಾನು ಮಾತಾಡಿದಲ್ಲಿ ತಪ್ಪಿತ್ತಾ? ಅದು ಬಿಡು, ಎಲ್ಲೋಗಿದ್ದೆ ನೀನು? ಹೇಳೋರು ಕೇಳೋರು ಇಲ್ಲ ಅಂತ 8 ಗಂಟೆ ಆದ್ರೂ ಹೊರಗಡೆ ಅಲಿತಿದ್ಯಾ? ನೀನು ನನ್ನ ಹೆಂಡತಿ, ಬೀದಿ ತಿರುಗಾಡೋದು ನಿಲ್ಸು. ಬೇಕು ಅಂದ್ರೆ ಕಾರಲ್ಲಿ ಹೋಗ್ಬಾ. ಮಳೆಯಲ್ಲಿ ನೆಂದು ನಡ್ಕೊಂಡು ಶೋ ಕೊಡೋದು ನನ್ಗಿಷ್ಟ ಇಲ್ಲ ಎಂದವನಿಗೆ ಅರಿವಿಲ್ಲದೆಯೇ ಗಂಡನ ಹಕ್ಕು ನೆನಪಾಗಿತ್ತು. ಏನು ಶೋನಾ? ಯಾರ್ ಶೋ? ಯಾವ ಶೋ? ಏನ್ ಶೋ ಕೊಟ್ಟೆ ನಾನು? ಯಾರಿಗೆ ಶೋ ಕೊಟ್ಟೆ? ನೀನ್ ಕ್ಯಾಪ್ಟನ್ ಜೊತೆ ತಾನೇ ಬಂದೆ. ಅವ್ರು ನನ್ನ ಜೊತೆಯಲ್ಲಿದ್ದು ನೋಡಿ ಸಹಿಸೋಕ್ ಆಗ್ತಿಲ್ವಾ ನಿಂಗೆ? ಜಲಸ್ ಫೀಲ್ ಆಗ್ತಿದ್ಯಾ? ಕಷ್ಟ ಆಗ್ತಿದೆ ನಿಂಗೆ, ಅದಕ್ಕೆ ಈ ತರ ಮಾತಾಡ್ತಿದ್ಯಾ ಅಲ್ವಾ ಎಂದು ಅವನನ್ನೇ ಪ್ರಶ್ನಿಸುತ್ತಾಳೆ ಚಾರು. ಯಾಕೆ ಫೀಲ್ ಆಗ್ತಿದೆ ನಿಂಗೆ? ಯಾಕೆ ಫೀಲ್ ಆಗ್ತಿದೆ ನಿಂಗೆ? ನೀನ್ ಪೊಸೆಸಿವ್ನೆಸ್ ಯಾಕೆ ತೋರಿಸ್ತಿದ್ಯಾ ಲಕ್ಕಿ? ನೀನು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ? ಇವತ್ತು ನಾನು ಸಂತೋಷ್ ಜೊತೆ ಮಾತಾಡ್ತಾ ನಿಂತಿದ್ದು ನೋಡಿ ನಿಂಗೆ ಸಹಿಸೋಕ್ಕಾಗಿಲ್ಲ ಅಲ್ವಾ? ನಿಂಗೆ ಜಲಸ್ ಫೀಲ್ ಆಗ್ತಿದೆ ಎಂದು ಅವಳ ಗಮನಕ್ಕೆ ಬಂದಿದ್ದು ಹೇಳುವಾಗ, ನೋ, ನಂಗೆ ಯಾವ ಜಲಸ್ ಫೀಲ್ ಇಲ್ಲ. ಅದು ನಿನ್ಮೇಲೆ ನೋ, ನೆವರ್, ಬರೋದು ಇಲ್ಲ, ನೋ ವೇ. ನಿನ್ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ. ಇನ್ನ ಜಲಸ್ ಯಾಕಾಗತ್ತೆ? ನೀನು ನನ್ನ ದಿಲ್ರುಬಾನ. ಅವಳಾಗಿದ್ರೆ ಅವಳನ್ನ ಈ ಕೈನಲ್ಲಿ ಹೊತ್ಕೊಂಡ್ ಬರ್ತಿದ್ದೆ ಎಂದವನ ಮಾತು ಅವಳಿಗೆ ನಂಬಲಾಗ್ತಿಲ್ಲ. ಬಟ್ ನೀನ್ ದಿಲ್ರುಬಾ ಅಲ್ಲ, ಸೊ ಆ ಫೀಲ್ ನನ್ಗಿಲ್ಲ. ನಿನ್ಮೇಲೆ ನಂಗಿರೋದು ದ್ವೇಷ. ಈ ಕೆನ್ನೆಗೆ ನೀನ್ ಬಾರಿಸಿರೋ ಏಟು ಈಗ್ಲೂ ನೆನಪಿದೆ. ನಿನ್ನನ್ನ ಪ್ರತಿ ಕ್ಷಣ ಸೋಲ್ಸಿ ನಿನ್ನ ಸೋಲೊಪ್ಸೋದು
ನೋಡಿ ಮಜಾ ತಗೊಳ್ಳೋದೇ ನನ್ನ ಗುರಿ ಎನ್ನುತ್ತಾ ತನ್ನ ಎರಡೂ ಕೈಗಳನ್ನ ಹಾರ ಮಾಡಿ ಅವಳ ನಡು ಬಳಸಿ ಎಳೆದುಕೊಂಡು ಬಂದು ಮಂಚದ ಮೇಲೆ ಕೂತು ತಲೆ ಓಡಿಸು ವೈಪಿ ಎಂದಾಗ ಅವನ ಕೈಗಳಿನ್ನು ಅವಳ ಉದರದ ಸುತ್ತ ಹಾವಿನ ರೀತಿ ಸುತ್ತೇ ಇತ್ತು. ಬಿಡು ಅಸುರ, ಏನಿದೆಲ್ಲ ನಂಗಿಷ್ಟ ಆಗಲ್ಲ ಎಂದವಳನ್ನ ಬಿಡದವ ಟವಲ್ ತೋರಿಸಿ ತಲೆ ಓಡಿಸು ಇಲ್ಲ ದಿಯಾ ಮದ್ವೆ ಖತಮ್ ಎನ್ನಲು ಏನಿದು ಅಸುರ, ಈ ತರ ಹೊಸ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಎಂದು ಗುರಾಯಿಸಲು 1 2 3 4 ಎನ್ನುತ್ತಾ ಎಣಿಕೆ ಶುರು ಮಾಡಿದ್ದ. ನನ್ನ ಹಣೆ ಬರಹ ಸರಿಗಿಲ್ಲ, ಇರು ಒರೆಸ್ತೀನಿ ಎಂದು ಟವಲ್ ಹಿಡಿದಳು. ಅವನಿಗೆ ಬೇಕಾದ ಕೆಲಸ ಮಾಡಿಸಿಕೊಳ್ಳೋದ್ರಲ್ಲಿ ಅವನನ್ನ ಚಾರು ಸೋಲಿಸೋಕ್ಕಾಗಲಿಲ್ಲ. ಮಂಚದ ಮೇಲೆ ಬೆನ್ನ ಹಿಂದೆ ಮಂಡಿಯಲ್ಲಿ ಕೂತು ತಲೆ ಒರೆಸುತ್ತಿದ್ದವಳನ್ನ ಕನ್ನಡಿಯಲ್ಲಿ ನೋಡುತ್ತಾ ನಗುತ್ತಿದ್ದವ, ಮೆತ್ತಗೆ ವೈಫಿ, ಸಿಕ್ಕಿದೆ ಚಾನ್ಸ್ ಅಂತ ಇರೋ ಕೂದ್ಲನ್ನ ಕಿತ್ತಾಕ್ಬಿಟ್ಯಾ, ನನ್ ದಿಲ್ರುಬ ಫೀಲ್ ಆಗ್ತಾಳೆ ಎಂದಾಗ, ಟೋಪನ್ ಇಟ್ಕೋ, ಇನ್ನೂ ಖುಷಿ ಪಡ್ತಾಳೆ ಎಂದು ಜೋರಾಗಿ ಒರೆಸ್ತಿದ್ಲು. ಕನ್ನಡಿಯಲ್ಲಿ ಅವಳ ಮಗ ನೋಡುತ್ತಾ ನಗುತ್ತಿದ್ದ ಬೀಬಿ ತಾನು ನೋಡುವ ಚಾರು, ಏನ್ ಕ್ಯಾರೆಕ್ಟರ್ ನಿಂದು, ನಿಂಗೆ ನನ್ ಮೇಲೆ ಏನ್ ಫೀಲಿಂಗ್ಸ್ ಇದೆ, ಸಂತೋಷ್ ಜೊತೆ ಮಾತಾಡಿದ್ದು ನೀನ್ ಸಹಿಸ್ತಿಲ್ಲ, ಅವತ್ತು ಪಾರ್ಟಿ ದಿನ ಕೂಡ ಹೀಗೆ ಕೂಗಾಡಿ ಬೈದೆ, ಇನ್ಯಾಕ್ ಜಲಸ್ ಆಗೋದು, ನೀನ್ ಬೇರೆ ಹುಡುಗಿ ಜೊತೆ ಇದ್ರೆ ನನಗೂ ಜಲಸ್ ಆಗುತ್ತೆ ಎಂದು ತನ್ನನ್ನ ತಾನೇ ಪ್ರಶ್ನೆ ಮಾಡಿಕೊಂಡ್ಳು. ನೋಡುತ್ತಲೇ ಬೇಕೆಂದೇ ಅವಳ ಕೈ ಎಳೆದು ತನ್ನ ಹೆಗಲ ಮೇಲೆ ಅವಳ ಮುಗ ವಾಲಿಸ್ಕೊಂಡವ, ನೀನು ಇಲ್ಲಿರೋ ಅಷ್ಟು ದಿವಸ ನನ್ನ ಹೆಂಡತಿ ಅನ್ನೋದು ನೆನ್ಪಲ್ಲಿರ್ಲಿ ವೈಫಿ, ನಿನ್ ಕತ್ತಲ್ಲಿ ನಾನು ಕಟ್ಟಿರೋ ತಾಳಿ ಇದೆ, ಅದು ನಾನ್ ನಿಂಗೆ ಕೊಟ್ಟಿರೋ ಜವಾಬ್ದಾರಿ. ಒಂದ್ ವೇಳೆ ನಂಗೆ ನೀನ್ ಕೋಪ ಬರ್ಸೋ ಕೆಲಸ ಮಾಡಿದ್ರೆ ಆ ಜವಾಬ್ದಾರಿನ ಕಿತ್ಕೋಬೇಕಾಗತ್ತೆ, ಲಕ್ಕಿಗೆ ಕೋಪ ಬರ್ಸ್ಬೇಡ ಎಂದು ಕೈ ಬಿಟ್ಟು ತಾನೇ ಶರ್ಟ್ ಧರಿಸುತ್ತಿದ್ದವನ ನೋಡುತ್ತಾ ಹಾಗೆ ನಿಂತಿರಲು, ಮತ್ತೆ ಜಲಸ್ ಅಂತ ಏನೋ ಹೇಳಿದ್ದಲ್ಲ, ಸಾಧ್ಯವಾದ ಬೇಗ ಪ್ರೂವ್ ಮಾಡು ನೋಡೋಣ ಎಂದು ಕಣ್ಣೊಡೆದು, ಬಂದು ಊಟ ಮಾಡಿಸು, ಕೆಳಗಿರ್ತೀನಿ ವೈಫಿ ಎಂದು ಹೋದನು. ಈ ವಿಚಿತ್ರ ಮಾನವನಿಗೆ ಬುದ್ಧಿ ಕಲಿಸೋದಿರ್ಲಿ, ಯಾವಾಗ ಯಾವ ರೀತಿ ಇರ್ತಾನೋ ನಾನು ಅರಿಯೇನು ರಾಯ್ರೇ ಎಂದುಕೊಂಡು ಮಾತು ಕೊಟ್ಟಂತೆ ಊಟ ಮಾಡಿಸಿ ಆಕೆ ಸೋಫಾ ಮೇಲೆ ಈತ ಮಂಚದ ಮೇಲೆ ಮಲಗ್ತಾರೆ. ಲಕ್ಕಿಗೆ ಜಲಸ್ ಫೀಲ್ ಆಗ್ತಿದೆ ಅನ್ನೋದು ನಮಗೂ ಗೊತ್ತು, ಆದ್ರೆ ಈ ಸಲ ಈ ಜಲಸ್ ಕಾರಣ ಸಂತು ಮೇಲೆ ಲಕ್ಕಿ ಮುನ್ಯಬೇಕಾಗುತ್ತೆ. ಮಾನ್ಯ ದಿವಸ ಒಂದಿಷ್ಟು ಜಗಳದ ಜೊತೆಗೆ ತಿಂಡಿ ಎಲ್ಲರ ಜೊತೆ ಮಾಡಿ ಆಫೀಸಿಗೆ ಹೊರಟ್ನು ಬೀಬಿ. ಅವನು ಹೋದ ಮೇಲೆ ಲಕ್ಕಿ ಕೂಪನ್ ಮೂಲಕ ತಮಗೆ ಫ್ಲಾಟ್ ಸಿಕ್ಕಿತು ಎಂದು ದಿಯಾ ಫೋನ್ ಮಾಡಿ ತಿಳಿಸಲು, ಇದೆಲ್ಲ ಲಕ್ಕಿಯ ಕೆಲಸ ಅಂತ ತಿಳಿದ ಚಾರು, ಕೊಟ್ಟ ಮಾತು ತಪ್ಪಲ್ಲ ನೀನು ಲಕ್ಕಿ, ಅದೊಂದರಲ್ಲಿ ನಿನ್ನನ್ನು ನಂಬ್ತೀನಿ ಎಂದ್ಕೊಂಡು ಸುಮ್ಮನಾದ್ಲು. ಸೊಸೆ ಅತ್ತ ಏನೋ ಮಾತಾಡ್ಬೇಕು ಎಂದು ಬರುವ ಶೈಲಜರವರು ಹೇಳಲೋ ಬೇಡವೋ ಎಂದು ಯೋಚಿಸುವಾಗ, ಅಮ್ಮ ಏನಾದ್ರೂ ಹೇಳ್ಬೇಕಾ ಹೇಳಿ ಎಂದು ತಾಳ್ಮೆಯಿಂದ ಕೇಳುತ್ತಾಳೆ ಚಾರು. ಚಾರು ಎಂದು ಆಲೋಚಿಸುತ್ತಿದ್ದವರ ಕೈ ಹಿಡಿದು, ಹೇಳಿ ಅಮ್ಮ ಎಂದು ಕೇಳಲು, ನನ್ನ ಆಸೆ ಪ್ರಕಾರ ಲಕ್ಕಿಗೆ ಎಲ್ಲರ ಜೊತೆ ಊಟ ತಿಂಡಿ ಮಾಡ್ತಿದ್ದಾನೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಗೊತ್ತು, ಆದ್ರೆ ಎಂದವರು ಮಾತು ನಿಲ್ಲಿಸಲು, ಆದ್ರೆ ಏನಮ್ಮ ಹೇಳಿ ಎಂದು ಮತ್ತೊಮ್ಮೆ ಕೇಳಿದಳು. ಆದ್ರೆ ಊರಲ್ಲಿರೋ ಆತನ ಅಜ್ಜ ಅಜ್ಜಿ ಫೋನ್ ಮಾಡಿ ಅವನನ್ನ ನೋಡ್ಬೇಕು, ಅವನ ಹೆಂಡತಿಯನ್ನ ನೋಡ್ಬೇಕು, ಇಡೀ ಊರಿಗೆ ಮೊಮ್ಮಗನ್ ಮದ್ವೆ ವಿಚಾರ ತಿಳಿಸಿ ಸಿಹಿ ಊಟ ಹಾಕಿಸ್ಬೇಕೆಂದು ಹಠ ಹಿಡ್ದಿದ್ದಾರೆ ಮಗಳೇ. ನಾನು ಎಷ್ಟೇ ಹೇಳಿದ್ರು ದಿನ ಅತ್ತೆಯವರು ಕರೆ ಮಾಡಿ ಹೇಳ್ತಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಚಾರು, ಲಕ್ಕಿನ್ ಹೇಗ್ ಒಪ್ಸೋದು ಅರಿವಾಗ್ತಿಲ್ಲ ಎಂದವರ ಮಾತಿಗೆ, ಈ ಲಕ್ಕಿಗೆ ಯಾರ್ಯಾರಿದ್ದಾರೆ ಇನ್ನು, ಅಂದ್ರೆ ನಿಮ್ ಕುಟುಂಬದ ಬಗ್ಗೆ ತಿಳಿಸ್ಕೊಡಿ ಅಮ್ಮ ಎಂದು ಕೇಳುವ ಸೊಸೆಗೆ, ನಮ್ಮ ಮಾವ ಅತ್ತೆ ಇರೋ ಊರು ರಾಯರಹಳ್ಳಿ, ಅಲ್ಲಿ ನಮ್ಮ ಮಾವನವರ ಮನೆತನ ಹೇಳ್ ಮಾಡಿಸಿದ್ದು, ಅವ್ರೆಂದ್ರೆ ಎಲ್ರಿಗೂ ತುಂಬಾ ಗೌರವ, ಅವ್ರ ಹೆಸರೇ ಜಗನ್ನಾಥ್ ವರ್ಮ, ಅವ್ರ ಮಡದಿ ಅಂದ್ರೆ ನನ್ನ ಅತ್ತೆಯವ್ರ ಹೆಸರು ಸುಮಲತಾ, ಮಾವನವರಿಗೆ ಲಕ್ಕಿ ಅಂತೆಯೇ ತುಂಬಾ ಕೋಪ ಮಗಳೇ, ಅವ್ರಿಗೆ ಯಾರೊಬ್ರು ಸುಳ್ಳು ಹೇಳೋದು ಇಡ್ಸಲ್ಲ, ತಪ್ಪು ಯಾರು ಮಾಡೋದು ತಪ್ಪೇ ಎನ್ನುವ ನೇರ ನುಡಿ ಖಾರವಾದ್ರೂ ಮನ್ಸು ಜೇನಿನಂತೆ ಸಿಹಿ, ಅತ್ತೆಯವರು ಹೆಸರಿನಂತೆ ಮೃದು ಸ್ವಭಾವದವರು, ಹೂವಿನಂತ ಮನಸ್ಸು, ಗಂಡನ ನಿರ್ಧಾರಕ್ಕೆ ಎಂದೂ ಇಲ್ಲ ಅನ್ನೋದಿಲ್ಲ. ಇವ್ರಿಗೆ 3 ಮಕ್ಕಳು, ಒಬ್ರು ನಿನ್ ಮಾವ ರಾಜೇಂದ್ರ ವರ್ಮ, ನಿನ್ ಚಿಕ್ಕ ಮಾವ ಜಯಂತ್ ವರ್ಮ, ಇನ್ನೊಬ್ರು ಅಕ್ಕ ಸುಭದ್ರ, 3ರಲ್ಲಿ ದೊಡ್ಡವರು. ಸುಭದ್ರ ಹಳ್ಳಿಯಲ್ಲೇ ಇರೋದು, ಅವ್ರ ಗಂಡ ನಾಗೇಶ, ನಾಗ ಅಂತ ಕರೀತಾರೆ, ವ್ಯವಸಾಯ ಮಾಡ್ತಾರೆ, ಅವರಿಗೆ ಒಬ್ಳೆ ಮಗಳು ಮೇಘ, ಅವ್ರೆಲ್ರಿಗೂ ಲಕ್ಕಿ ಅಂದ್ರೆ ಪ್ರಾಣ, ಆದ್ರೆ ವಿಧಿ ಅವರ ಪ್ರೀತಿಯಿಂದ ಲಕ್ಕಿನ ದೂರ ಮಾಡ್ಬಿಡ್ತು. ಅವನ್ ಬಾಳಲ್ಲಿ ಬಿರುಗಾಳಿ ಹಬ್ಬಿದ ದಿನ ನೆನೆದ್ರೆ ನೋವಾಗುತ್ತೆ ಮಗಳೇ ಎನ್ನುತ್ತಾ ಅಳೋಕೆ ಶುರು ಮಾಡಿದ್ರು. ಅಮ್ಮ ಅಳ್ಬೇಡಿ, ಈಗೇನು ಅಜ್ಜನೂರಿಗೆ ಲಕ್ಕಿನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೇ, ನಾನು ಏನಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಎಂದು ಹೋದ್ಲು.
ಆದ್ರೆ ಈ ಚಾರು ಅತ್ತೆಗೆ ಮಾತು ಕೊಟ್ಟಿದ್ದು ಮಾಡಕ್ ಹೋಗಿ ಲಕ್ಕಿ ಜೊತೆ ಏನೇನ್ ಕಂಡೀಷನ್ಸ್ಗೆ ಒಪ್ಬೇಕಾಗುತ್ತೋ ಏನೋ. ಆತ ಸುಮ್ಮನೆ ಬರಲ್ಲ. ಈಕೆ ವಿನಯದಿಂದ ಅವನನ್ನ ಒಪ್ಸೋ ಸಾಹಸ ಮಾಡಲ್ಲ. ಹಳ್ಳಿ ಪಯಣದಲ್ಲಿ ಇಬ್ರು ಒಂದಾದ್ರೂ ಅದೇ ಪಯಣದಲ್ಲಿ ದೂರ ಆಗ್ತಾರೆ ವಿಭಿನ್ನವಾಗಿ. ಈತ ನಮ್ಮ ಅಲೋಕ್ ಹಾಗೂ ಸುದರ್ಶನ್ ಅವ್ರು ಯಾರೋ ಸುಬ್ರಹ್ಮಣ್ಯ ಮೇಷ್ಟ್ರು ಮನೆ ಹತ್ತ ಬಂದು ಬೆಲ್ ಮಾಡಿದ್ರು. ಥೋ, ಇವನ್ ಜನ್ಮಕ್ಕಿಷ್ಟು ಅದೇ ಸಲ ಬೊಗಳ್ಬೇಕು. ನಂಗೆ ಯಾವ ಸೀಮೆ ಎಣ್ಣೆ ಬೇಡ, ನೇರಳೆ ಎಣ್ಣೆನು ಬೇಡ, ತೆಗೆದ್ ಮುಖಕ್ ನಾಲ್ಕು ಬಿಟ್ಟ ಅಂದ್ರೆ ಹಪ್ಳ ಆಗ್ಬಿಡ್ಬೇಕು ಮಗನೇ ಎನ್ನುತ್ತಾ ಬಾಗ್ಲು ತೆರೆದವರನ್ನ ನೋಡಲು ಸನ್ಯಾಸಿಯಂತೆ ಉದ್ದಕ್ಕೆ ಬೆಳೆಸಿದ್ದ ಬಿಳಿ ಕಪ್ಪು ಗಡ್ಡ, ವೀರಪ್ಪನಿಗಿಂತ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಬಿಟ್ಟಿದ್ದ ಮೀಸೆ, ತಲೆ ಪೂರ್ತಿ ಕೂದ್ಲಿಲ್ಲ, ಹಿಂದೆ ಅರ್ಧ ಚಂದಿರನ ಆಕಾರದಲ್ಲಿ ಕೊಂಚ ಕೂದ್ಲು ಕಾಣುತ್ತೆ, ಮೈ ಮೇಲೆ ತೋಡಿರುವ ಬಿಳಿ ಹಾಗೆ ಅಲ್ಲ ಪಟಾಪಟಿ ಚಡ್ಡಿ ಹಾಕಿದ್ದವರ ಮುಖ ಸುಕ್ಕಳು ಬಿದ್ದಿತ್ತು. ಸುಮಾರು 60 ದಾಟಿದೆ ಎಂದು ಯಾರ್ ಬೇಕಾದ್ರೂ ಹೇಳ್ಬಹುದು. ಆದ್ರೆ ಅವ್ರ ಧ್ವನಿ ಕೇಳಿದ್ರೆ 30 ಎನ್ಬಹುದು. ಕಣ್ಣಿಗೆ ಹಾಕಿದ ಕನ್ನಡಕ ಕಣ್ಣಿನ ಮೇಲೆ ಕೂರ್ದೆ ಮೂಗಿನ ಮೇಲೆ ಕೂತಿತ್ತು. ಅವ್ರ ಬೈಗುಳಕ್ಕೆ ಬೆದರಿದ ಅಲೋಕ್ ಸುದರ್ಶನ್, ಸಾರ್ ನಾವು ಎಣ್ಣೆ ತಂದಿಲ್ಲ ಎಂದಾಗ, ಓ ನೀವು ಅವರಲ್ಲ, ಅವರೇ ನೀವು ಅನ್ಕೊಂಡೆ, ಹಳ್ಳಿ ಅಲ್ವಾ, ಸೇಲ್ಸ್ ಮ್ಯಾನ್ಗಳ ಕಾಟನಪ್ಪ, ಅದಕ್ಕೆ ಅವರೇನೋ ಅನ್ಕೊಂಡೆ ಎಂದವರು ಈ 10 ನಿಮಿಷದ ಹಿಂದೆ ಸೇಲ್ಸ್ ಮ್ಯಾನ್ಗಳನ್ನು ಓಡಿಸಿದ್ದ ಕಾರಣ ಇವರನ್ನ ಹಾಗೆ ತಿಳಿದದ್ದು ಅಂತ ಅರಿತರು ಸುದರ್ಶನ್ ಹಾಗೂ ಅಲೋಕ್. ಅವರ ಮಾತುಗಳನ್ನು ಕೇಳಿದ ಅಲೋಕ್ ಹಾಗೂ ಸುದರ್ಶನ್ ಇವರಿಂದ ಹೇಗೋ ಬಾಯ್ ಬಿಡಿಸೋದು ಎಂದು ಮುಖ ನೋಡ್ಕೊಂಡಾಗ, ಅದು ಸರಿ, ನೀವ್ಯಾರಪ್ಪ ಕೇಳುತ್ತಾರೆ ಸುಬ್ರಹ್ಮಣ್ಯ. ಸರ್, ನಾವು ಹೀಗೆ ಬಸ್ ಮಿಸ್ ಆಗಿ ಅಮೃತಹಳ್ಳಿಗೆ ಬಂದ್ಬಿಟ್ವಿ. ಅಲ್ಲಿಂದ ಯಾವುದೋ ಬಸ್ ಸಿಕ್ತು, ಹತ್ತಿದ್ರೆ ಅವರು ಇಲ್ಲಿ ತಂದು ನಿಲ್ಸಿದ್ರು. ಬೆಂಗಳೂರಿಗೆ ಹೋಗೋದು ಹೇಗೆ, ಚೂರು ಹೆಲ್ಪ್ ಮಾಡಿ ಸರ್. ಏನಲ್ಲೂ ಮೊಬೈಲ್ ಇದ್ಯಾ? ಹೌದು ಸರ್. ನಾನು ಮತ್ತೇನು ಉಪ್ಪುಕಾರ ಹಾಕೊಂಡ್ ನೆಕ್ಕೋಕೋ ಮೊಬೈಲ್ ಇರೋದು? ಕತ್ತೆಗಳ, ಅದ್ರಲ್ಲಿ ಬರೀ ಕೊರಿಯನ್ ಜಪಾನ್ ಸೀರೀಸ್ ನೋಡೋದ್ರಲ್ರಿ, ಅದ್ರಲ್ಲಿರೋ ಗೂಗಲ್ ಮ್ಯಾಪ್ ಬಳಸೋದು ಕೂಡ ಕಲಿಬೇಕು. ಅದನ್ನ ತೆಕ್ಕೊಂಡ್ ನೋಡ್ಕೊಂಡು ಹೋಗ್ತೀರಿ ಎಂದು ಬಾಗಿಲಾಕಿದ. ಅವನ್ ಮಾತಿನ ವೈಖರಿ ಕೇಳಿ ನೋಡಿ ಅಲೋಕ್ ಸುದರ್ಶನ್ ತಲೆ ಮೇಲೆ ಕೈ ಹೊತ್ರು. ಏನೋ ಸುಧಾ ಮುಂದೆ ಅಲೋಕ್ ಹೇಳಲು, ತಿಳ್ರುವ ಸಿಗೋದು ಡೌಟ್ ಕಣು, ಆಗಲ್ಲ ಅಂತ ಹೇಳ್ಬಿಡೋಣವಾ ಸುದರ್ಶನ್ ಹೇಳಲು, ಆ ಹಿಟ್ಲರ್ ನಮ್ಮನ್ನ ಕೀಮಾ ಮಾಡ್ಕೊಂಡು ತಿಂದು ಬಿಡ್ತಾನೋ ಎಂದಾಗ, ಈ ಬಟ್ಲರ್ ನಮ್ಮನ್ನ ಬಟ್ಟೆ ಒಗೆಯುವಂತೆ ಒಗೆದು ಬಿಡ್ತಾನೋ ಎಂದನು ಸುದರ್ಶನ್. ಮುಂದೆ ಸುಬ್ರಹ್ಮಣ್ಯನ ಬಳಿ ದಿಲ್ರುಬಾ ಮಾಹಿತಿ ಖಂಡಿತ ಇದೆ, ಆದ್ರೆ ಅದನ್ನ ಹೇಗ್ ಪಡಿತಾರೆ ಅಲೋಕ್ ಹಾಗೂ ಸುದರ್ಶನ್? ನಿಜಕ್ಕೂ ಪಡಿತಾರಾ? ಚಾರು ಈಗ ಲಕ್ಕಿನ ರಾಯರಳ್ಳಿಗೆ ಕರ್ಕೊಂಡು ಹೋಗ್ತಾಳ? ಅಲ್ಲಿಗೆ ಹೋದ್ರೆ ಯಾರಿಗ್ ಲಾಭ, ಯಾರಿಗ್ ನಷ್ಟ? ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.